ನೋಡೋಣ. ಈಗ ಜಲಶಕ್ತಿ ಮಂತ್ರಿಗಳು 25ಕ್ಕೆ ಬರ್ತಾರೆ ತುಂಗಭದ್ರಾ ಡ್ಯಾಮ್ಗೆ. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅಂದರೆ ತಮಿಳುನಾಡವರು ಬರೋಲ್ಲ. ಕೃಷ್ಣಾ ನದಿ ವಿಚಾರವಾಗಿ ಇವರೆಲ್ಲ ಬರ್ತಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿಯವರು. ಅವಕಾಶ ಸಿಕ್ಕಿದ್ರೆ ಮಾತಾಡೋದು ಅಂತಿದ್ದೀವಿ. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಅಂದರೆ ಇನ್ನೊಂದು ಮೀಟಿಂಗು ದೆಹಲಿನಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತಾರೆ. ರಾಜ್ಯದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮಳೆ ಬರ್ತಿಲ್ಲ. ಡ್ಯಾಮ್ಗಳು ಕೂಡ ಖಾಲಿಯಾಗಿದೆ. ಡ್ಯಾಮು ಖಾಲಿ ಆಗಿದೆ. ಈಗ ಬೆಂಗಳೂರು ಕುಡಿಯೋ ನೀರಿಗೆ ನಮಗೆ ಇನ್ನೊಂದು 2 ತಿಂಗಳಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಇನ್ನೊಂದು 2 ತಿಂಗಳಿಗೆ ಸಮಸ್ಯೆ ಇಲ್ಲ ಕುಡಿಯೋ ನೀರಿಗೆ. 2 ತಿಂಗಳು ಸ್ಟೇಟಲ್ಲಿ ಸಮಸ್ಯೆ ಇಲ್ಲ. ಒಂದು 2 ತಿಂಗಳಿಗೆ ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಮಾಡೋಣ. ಈಗ ಇರ್ತಕ್ಕಂಥದ್ದು 16 TMC ಇದೆ. ಎಷ್ಟು KRS ಅಲ್ಲಿ 11 TMC ಇದೆ. ಆಮೇಲೆ ಕಬಿನಿನಲ್ಲಿ 5 TMC ಇದೆ. ಇದರಲ್ಲಿ ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ 3 TMC. ಕರೆಕ್ಟ್ ಅಲ್ವಾ? 3 TMC. ಇನ್ನು ಡೆಡ್ ಸ್ಟೋರೇಜ್ ಬೇರೆ ಇರುತ್ತೆ. 2 TMC ಅಷ್ಟೇ ಇದುವರೆಗೂ ಬಿಟ್ಟಿರ್ತಕ್ಕಂಥದ್ದು. 9 TMC ಬಿಡಬೇಕಾಗಿತ್ತು. ಯಾಕೆ ತಾನು ಇನ್ನೇನಿಲ್ವಲ್ಲ. TB ಡ್ಯಾಮ್ದು ಅದು ಒಂದು 19ನೇ ಗೇಟು ಲಾಸ್ಟ್ ಟೈಮು ಅದು ಮುರಿದೋಗಿತ್ತು. ಯಾಕಂದರೆ ಭಾಳ ವರ್ಷ ಹಿಂದೆ ಅದನ್ನು ಗೇಟುಗಳು ಮಾಡಿದ್ದಿದ್ದು. ಆಮೇಲೆ ತುಂಗಭದ್ರಾ ಪ್ರಾಧಿಕಾರ, ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರು ಇರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವರು. ಆಮೇಲೆ ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಿಂದಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಮೊನ್ನೆ ಹೋಗಿದ್ದೆ. ಅವತ್ತು ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಪಾಟೀಲರು ಬರ್ತಾರೆ. ಅವರು ಇನ್ವಿಟೇಷನ್ನು ನಮ್ಮ CMಗೆ, ನನಗೆ, ಅದೇ ರೀತಿ ಆಂಧ್ರ CM, ಅಲ್ಲಿನ ಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳು, ಅಲ್ಲಿನ ಮಂತ್ರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆವತ್ತು ಆ ಕಾರ್ಯಕ್ರಮ ಇದೆ. ಅರೇಂಜ್ಮೆಂಟ್ಸ್ ಎಲ್ಲ ಅವರು ಮಾಡ್ತಾರೆ, ನಾವು ನಮ್ಮ ರಾಜ್ಯವರು ಕೂಡ ಮಾಡ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಈಗ ಸುಪ್ರೀಂ ಕೋರ್ಟಲ್ಲಿ 2 ಕಡೆ 2 ಸಲ ನಮ್ಮ ಕಡೆನೇ ಆಗಿದೆ. ಆದರೂ ಕೂಡ ಅವರು ಮಾಡಿದ್ದಾರೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾರೆ.